ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮ್ಗೆ ಯುಗಾದಿಯ ವಿಶೇಷವಾಗಿರುವಂತಹ ಬೇವು ಬೆಲ್ಲ ಮತ್ತು ಪಾನಕ ಎರಡನ್ನು ಒಂದೇ ವಿಡಿಯೋದಾಗ್ರಿ ಅತಿ ಸುಲಭವಾಗಿ ಮತ್ತು ಇನ್ಸ್ಟಂಟ್ ಆಗಿ ಮಾಡೋದನ್ನು ತೋರಿಸ್ಕೊಡಕತ್ತೀವಿ ರೀ. ಈ ಒಂದು ಹಬ್ಬದ ರೆಸಿಪಿಯನ್ನು ನೀವೆಲ್ಲರೂ ತಪ್ಪಲಾರ್ದ ಈ ಯುಗಾದಿಗೆ ಮಾಡ್ರಿ ಅನ್ನೋದು ನಮ್ಮ ಆಶಯ ರೀ. ಹಾಗಾದ್ರೆ ಅಂತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಭಾಳ ತಡ ಮಾಡೋದು ಬೇಡ. ಬರ್ರಿ ನೋಡಿ, ಒಂದು ಮಿಕ್ಸರ್ ಜಾರ್ದಾಗ ಅರ್ಧ ಕಪ್ ಅಷ್ಟು ಪುಟಾಣಿಯನ್ನು ನೀವು ಹಾಕ್ರಿ. ಅದಾದ ನಂತರ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕ್ರಿ. ಅದಾದ ನಂತರ ಸ್ವಲ್ಪ ಜಾಜಿಕಾಯಿ ಪುಡಿಯನ್ನು ಭಾಳ ಅಲ್ರಿ ಸ್ವಲ್ಪ ಹಾಕಿರಿ. ಅದಾದ ನಂತರ ಒಣ ಶುಂಠಿ ಪುಡಿಯನ್ನು ನೀವಿಲ್ಲಿ ಸೇರಿಸ್ಬೇಕಾಗೈತ್ರಿ. ಅದರ ಜೊತೆ ಏಲಕ್ಕಿ ಪುಡಿಯನ್ನು ಹಾಕಿರಿ, ಒಂದು 4-5 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿರಿ. ಅದಾದ ನಂತರ ಒಣ ಕೊಬ್ಬರಿ ಇರ್ತೈತಿಲ್ಲ, ಆ ಒಣ ಕೊಬ್ಬರಿ ತುರಿಯನ್ನು ಹಾಕಿರಿ. ಮುಂದಕ್ಕೆ ಇದನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ಮುಚ್ಚಿ ಗರ್ರ ಅಂತೇಳಿ ಅನಿಸಿ ಪೂರ್ತಿ ಹಿಟ್ಟನ್ನು ನಾವು ತಯಾರು ಮಾಡ್ಕೊಂಡು ಬರಬೇಕಾಕೈತಿ ರೀತಿ. ಇದಲ್ಲ ಇದನ್ನು 2 ಕಡೆ ನಾವು ಯೂಸ್ ಮಾಡ್ಕೊಂಡು ಮೊದಲಿಗೆ ಏನು ಮಾಡೋರಿ, ಒಂದು ಪಾತ್ರದಾಗ ಒಂದು 2 ಚಮಚದಷ್ಟು ಇದ್ರಾಗಿನ ತಕ್ಕೊಂಡು ಒಂದು ಕಡೆ ಇಟ್ಕೊಂಡವ್ರಿ. ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲವನ್ನು ಹಾಕೋರಿ. ಇನ್ನು ಅರ್ಧ ಏನೈತ್ರಲ್ಲ ಅದು ಮಿಕ್ಸರ್ ಜಾರ್ದಾಗನ ಐತಿ, ಅದಕ್ಕೂ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲವನ್ನು ಹಾಕೊಂಡು ಅದು ಮಿಕ್ಸರ್ ಜಾರ್ದಾಗನ ಹಾಕಿ ನೀವು ಉಲ್ಟಾ ರನ್ ಮಾಡ್ಕೊಂಡು ಬರ್ರಿ. ಅಂದ್ರೆ ಪೂರ್ತಿಯಾಗಿ ಮಿಕ್ಸ್ ಆಗಿಬಿಡ್ತದೆ ಬೆಲ್ಲದ ಜೊತೆ ಹಿಟ್ಟಿರಿ. ಹಿಂಗೆ ಮಾಡಿ ಒಣ್ಣೆದ ರೆಸಿಪಿ ನೋಡ್ಬೇಕಾದ್ರೆ ಅದೇನು ನೀವು ಮಿಕ್ಸರ್ ಜಾರ್ದಾಗ ಮಾಡಿದ್ರಲ್ಲ ಅದನ್ನು ನೀವೇನ್ರಿ ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಅದಕ್ಕೆ ನಿಮ್ಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸನ್ನು ಹಾಕಿರಿ. ಕಾರಿಗೆ ಹಾಕ್ಬೋದು, ಆಮೇಲೆ ಏನು ಬೇಕೋ ಅವನ್ನೆಲ್ಲ ಹಾಕ್ಬೋದು ರೀ. ಗೋಡಂಬಿ, ಬಾದಾಮ, ಆಮೇಲೆ ಪಿಸ್ತಾ ಸಣ್ಣ ಕಟ್ ಮಾಡಿ ಹಾಕಿ ಅದ್ರ ಜೊತೆ ಬೇವನ್ನು ನಾವಿಲ್ಲಿ ಬೇವಿನ ತಪ್ಪಲ ಹಾಕಕತ್ತೀವಿರಲ್ಲ, ನೀವಿಲ್ಲಿ ಬೇವಿನ ಹೂವನ್ನು ಹಾಕ್ಬೇಕ್ರಿ. ಆಮೇಲೆ ಬೇವಿನ ತಪ್ಪಲನೂ ಸ್ವಲ್ಪ ಹಾಕ್ಬೇಕೈತ್ರಿ. ಹಿಂಗೆ 2 ಬೇವಿನ ಎಲೆ ಮತ್ತು ಬೇವಿನ ಹೂವು ಎರಡನ್ನೂ ಹಾಕಿ ಇದನ್ನು ಚೆಂದಂಗೆ ಮಿಕ್ಸ್ ಕೊಡ್ರಿ. ಒಂದು ಸಿಂಪಲ್ ಆಗಿರುವಂತಹ ಭಾಳ ಭಾರಿಯಾಗಿರುವಂತಹ ಈ ಒಂದು ಬೇವು ಬೆಲ್ಲ ಯುಗಾದಿಗೆ ತಯಾರಾಗ್ತದೆ ರೀ. ಇದು ಮೊದಲನೇ ವಿಧಾನ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗೈತಿ. ಇದ್ರಲ್ಲ ಇಷ್ಟಂದ್ರೂ ನೀವು ಸಿಂಪಲ್ಲಾಗಿ ಮಾಡ್ತೀರಿ, ಭಾಳ ಚಲೋದಂಗೆ ಆಗ್ತೈತಿ. ಈ ಒಂದು ಕಹಿ ಮತ್ತು ಸಿಹಿಯ ಮಿಶ್ರಣ ಭಾಳ ಸುಗಮವಾಗಿ ತಯಾರಾಗ್ತದೆ ರೀ. ಈ ರೀತಿ ಮಾಡಿ ಮೇಲೆ ನಿಮ್ಗೆ ಯಾವ ಬೇಕೋ ಡ್ರೈ ಫ್ರೂಟ್ಸನ್ನು ಮತ್ತೊಮ್ಮೆ ಗಾರ್ನಿಷ್ ಮಾಡಿಬಿಡಿ. ಇನ್ನು ಮುಂದಿನ ರೆಸಿಪಿ ಅಂದರೆ ಇನ್ನೊಂದು ಕಡೆ ತೆಗೆದುಕೊಂಡಿದ್ದೇವೆ. ಇನ್ನೊಂದು ಪಾತ್ರದಾಗ 2 ಚಮಚದಷ್ಟು ಹಾಕಿದ್ರು ಅದನ್ನು ಮಾಡಾಕ್ರಿ. ಒಂದು ಮಿಕ್ಸರ್ ಜಾರ್ದಾಗ ನೆನೆಸಿಟ್ಟಂತಹ ಗಸಗಸೆ ಮತ್ತು ಕರ್ಬೂಜ ಬೀಜವನ್ನು ಹಾಕಿ ಅದಕ್ಕೆ ಮಾವಿನಕಾಯಿಯನ್ನು ಹಾಕಿರಿ, ತುರಿದು ಹಾಕಿರಿ. ಅದಾದ ನಂತರ ಅದಕ್ಕೆ ಒಂದು ಹಸಿ ಕೊಬ್ಬರಿಯನ್ನು ತುರಿದು ಹಾಕಬೇಕಾಕೈತ್ರಿ. ಅದನ್ನ ಹಾಕಿ ಅಂದ್ರೆ ತೆಂಗಿನಕಾಯಿ ತುರಿರಿ ಹಾಕಿ ನೀವೇನು ಮಾಡಿರಿ ಗರ್ರ ಅಂತೇಳಿ ಅನ್ಸ್ಕೊಂಬರ್ರಿ. ಈ ಕಡೆ ಹುಣಸೆಹಣ್ಣನ್ನು ನಾವು ನೆನೆಕಾಯಿ ಇಟ್ಟಿದ್ದೆವು, ಅದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಕಿಂಚಿ ಚಂದಂಗೆ ಆ ಹುಣಸೆಹಣ್ಣಿನ ರಸನ ನೀವಿಲ್ಲಿ ಪಾತ್ರದಾಗನ ಹಾಕಿರಿ. ಅಂದ್ರೆ ಹಿಟ್ಟು ಹಾಕಿದ್ರಿ ನೋಡ್ರಿ, ಹಿಟ್ಟು ಬೆಲ್ಲ ಅದ್ರಾಗ ಹಾಕಿರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ತಂಪು ನೀರು ಅಥವಾ ಈ ಒಂದು ಪಾನಕ ಏನೈತ್ರಲ್ಲ ಇದನ್ನು ನೀವು ತಂಪು ಮಾಡಕ್ಕೂ ಇಡ್ಬೋದು ರೀ. ಮಿಕ್ಸರ್ ಜಾರ್ದಾಗ ಏನು ಬೀಜ ನಾವು ಗಸಗಸೆ ಮತ್ತು ಈ ಒಂದು ಕರ್ಬೂಜ ಬೀಜ ರುಬ್ಬಿದ್ದು ನೋಡ್ರಿ, ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಚಂದಂಗೆ ಇದನ್ನು ಸಹ ನಾವು ಇಲ್ಲಿನ ಮಿಕ್ಸ್ ಮಾಡಿಬಿಡ್ನೋರಿ ತಿದ್ರಿ ಪಾನಕಕ್ಕಿದೆ. ಅದಾದ ನಂತರ ಇಲ್ಲಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರನ್ನು ಹಾಕಿ ಅದಾದ ನಂತರ ನಿಮಗೆ ಬೇಕಾಗುವಂತಹ ಹಣ್ಣುಗಳನ್ನು ಇಲ್ಲಿ ನೀವು ಹಾಕ್ಬೋದು ರೀ. ನಿಮ್ಗೆ ಯಾವ ಬೇಕೋ ಅವು ನಾವಿಲ್ಲಿ ಕಲ್ಲಂಗಡಿಯನ್ನು ಸೇರ್ಸಾಕತ್ತೀವಿ ತಿದ್ರಿ, ವಾಟರ್ ಮೆಲನ್. ಅದಾದ ನಂತರ ಡ್ರೈ ಫ್ರೂಟ್ಸ್ ಇದೀಗ ಅಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಹಾಕಿದ್ರಲ್ಲ ಇಲ್ಲಿ ಸೇಮ್ ಅವನ್ನ ಹಾಕಿರಿ, ಸಣ್ಣಂಗೆ ಕಟ್ ಮಾಡಿ ನೀವು ಸೇರಿಸ್ರಿ. ಅದ್ರ ಜೊತೆ ಸ್ವಲ್ಪ ಈ ಒಂದು ಕಾಯಿ ತುರಿ ಹಾಗೆ ಮಾವಿನಕಾಯಿ ತುರಿಯನ್ನು ನೀವು ಸ್ವಲ್ಪ ಹಾಕಿ ಇಲ್ಲಿ ಸಹ ನೀವು ಬೇವು ಮತ್ತು ಬೇವಿನ ಹೂವನ್ನು ಹಾಕಿರಿ, ಸ್ವಲ್ಪ ಹಾಕಿರಿ. ಆಮೇಲೆ ಅದನ್ನು ಹಿಂಗೆ ಈ ರೀತಿ ಸಣ್ಣಂಗೆ ಕಟ್ ಮಾಡಿ ಹಾಕಿರಿ, ಭಾಳ ದೊಡ್ಡ ಬಿಡಾಕೋಬಿಟ್ಟು ಸಣ್ಣಂಗೆ ಅಂದ್ರೆ ಸಣ್ಣಂಗೆ ಆ ರೀತಿ ಮಾಡಿ ನೀವು ಸೇರಿಸಿ. ಬಾಳೆಹಣ್ಣನ್ನು ನೀವು ಸಣ್ಣಂಗೆ ಕಟ್ ಮಾಡಿ ಅದನ್ನು ಸಹ ಇಲ್ಲಿ ಸೇರಿಸ್ರಿ. ಮುಂದಕ್ಕೆ ಇದನ್ನು ಚಲೋತ್ನಂಗೆ ನೀವು ಮಿಕ್ಸ್ ಮಾಡ್ಬೇಕಂದ್ರೆ ಇದ್ರಾಗ ಏನು ಬೆಲ್ಲ ಐತಿರಲ್ಲ ಆ ಬೆಲ್ಲ ಚಂದಂಗೆ ಕರಗಬೇಕ್ರಿ. ಆ ಬೆಲ್ಲ ಕರಗಿತು ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಪಾನಕ ತಯಾರಾಗ್ತೈತೆ ರೀ. ಸ್ವಲ್ಪ ಟೈಮ್ ಹಿಡಿಯೋತಕ್ರಿ ಸಮಾಧಾನಲೇ ನೀವು ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ, ಮಸ್ತಾಗಿ ಆಕೈತಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಹಾಕಿರಿ. ಒಬ್ಬರು ಹಾಕ್ತಾರೆ, ಒಬ್ಬರು ಹಾಕಂಗಿಲ್ಲ, ನೀವು ಬೇಕಂದ್ರೆ ಸ್ಕಿಪ್ ಸಹ ಮಾಡ್ಬೋದು ರೀ. ಅದಾದ ನಂತರ ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಯುಗಾದಿಗೆ ಪಾನಕನೂ ತಯಾರಾಗ್ತದೆ ರೀ. ನಿಮಗೆ ಬೇವು ಬೆಲ್ಲನೂ ಅಷ್ಟೇ ಸುಲಭವಾಗಿ ತೋರಿಸಿದ್ದೀವಿ, ಪಾನಕನೂ ಅಷ್ಟೇ ಸುಲಭವಾಗಿ ತೋರಿಸಿದ್ದೀವಿ. ಇನ್ನು ನೀವು ಹಬ್ಬಕ್ಕಂತರೂ ತಪ್ಪಲಾರ್ದ ಈ ರೆಸಿಪಿಗಳನ್ನ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಅಂಥೇಳಿ ನಾವು ನಿಮಗೆ ಮತ್ತೊಮ್ಮೆ ಹೇಳ್ತೀವಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.